ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಇಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿದ್ದಾರೆ. ರೆಬೆಲ್ ನಾಯಕರು ಪರಮೇಶ್ವರ್ ಅವರನ್ನ ಮೀಟ್ ಆಗಿದ್ದಾರೆ. ಇಬ್ಬರು ಕೂಡ ಸದಾಶಿವನಗರದಲ್ಲಿರುವ ಪರಮೇಶ್ವರ್ ಅವರ ನಿವಾಸದಲ್ಲಿ ಇಬ್ಬರು ಕೂಡ ಬಂದು ಅವ್ರನ್ನ ಕಂಡು ಮಾತಾಡಿದ್ದಾರೆ. ತುಂಬ ಕುತೂಹಲ ಕೆರಳಿಸ್ತಾ ಇದೆ ಇದು. ಯಾಕೆ ಸೋಮಶೇಖರ್ ಅವರು ಹೆಬ್ಬಾರ್ ಅವರು ಪರಮೇಶ್ವರ್ ಅವ್ರನ್ನ ಮೀಟ್ ಆದರು ಇಲ್ಲಿ ಬಂದು ಅಂತ. ಈ ಹಿಂದೆ ಕಾಂಗ್ರೆಸ್ ಶಾಸಕಾಂಗ ಸಭೆ ವೇಳೆ ಕೂಡ ಇಬ್ಬರು ಬಂದಿದ್ರು. ಇವತ್ತು ಮತ್ತೆ ಪರಮೇಶ್ವರ್ ಅವರ ಮನೆಗೆ ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸ್ಕೊಂಡು ಬಂದಿದ್ದಾರೆ. ಪಕ್ಷ ಬಿಟ್ಟೇ ಬಿಡ್ತಾರೆ ಇವರು. ಇನ್ನು ವದಂತಿ ಜೋರಾಗ್ತಾ ಇದ್ದಂತೆಯೇ ಮತ್ತೊಮ್ಮೆ ಈ ಒಂದು ಭೇಟಿ ಬಹಳ ಸದ್ದು ಮಾಡ್ತಾ ಇತ್ತು. ಕ್ಷೇತ್ರದ್ದು ಸಮಸ್ಯೆ ಏನಿದೆ ಪೊಲೀಸ್ ಸ್ಟೇಷನ್ ಅಷ್ಟೇ, ಬೇರೆ ಏನಿಲ್ಲ. ನಮಸ್ತೆ ಸರ್. ಸ್ನೇಹಿತರು ಬಂದವರು ಸರ್, ಯಾರು ನೋಡ್ಕೊಂಡು ಇವರು ಶಿವರಾಮ್ ಹೆಬ್ಬಾರ್ ಸರ್ ಮುಂದೆ ವೇಟ್ ಮಾಡ್ತಾ ಎಲ್ಲ ಬಂದರು. ನೀವು ಇಲ್ಲ ಅಂತ ವೇಟ್ ಮಾಡ್ತಾ ಇದ್ದೀವಿ. ಕ್ಷೇತ್ರದ್ದು ಸಮಸ್ಯೆ ಏನಿದೆ ಪೊಲೀಸ್ ಸ್ಟೇಷನ್ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲ, ಕಾರ್ಮಿಕ ಇಲಾಖೆಯಲ್ಲಿ ಒಂದು ನಿಯಮ ಇದೆ. ಹಾಗಾಗಿ ಮೊದಲು ಯಾವುದೇ ಒಂದು ನಾಮಫಲಕದಲ್ಲಿ ಮೊದಲು ಕನ್ನಡ ಇರಬೇಕು ಮತ್ತು ಅಗ್ರಸ್ಥಾನದಲ್ಲಿರಬೇಕು. ಆನಂತರದಲ್ಲಿ ಇಂಗ್ಲೀಷು ಮತ್ತು ಹಿಂದಿ ಇರಬಹುದು. ಕ್ಷೇತ್ರದ್ದು ಸಮಸ್ಯೆ ಏನಿದೆ ಕ್ರೀಡಾಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು ಪರಮೇಶ್ವರ್ ಅವ್ರನ್ನ ಬಂದು ಭೇಟಿಯಾಗಿದ್ದಾರೆ ಅಂತ ಬಹಳ ಅಪರೂಪ. ಯಾಕೆಂದರೆ ಅವ್ರ ಪಕ್ಷದ ಶಾಸಕರೇ ಬಂದು ಭೇಟಿಯಾಗೋದು ಕಷ್ಟ ಕ್ಷೇತ್ರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ. ಅಂದರೆ ರಾಜ್ಯದಲ್ಲಿ ಸೋಮಶೇಖರ್ ಅವರ ಮತ್ತು ಹೆಬ್ಬಾರ್ ಅವರ ಕ್ಷೇತ್ರದಲ್ಲೇ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಅಂತನಾ, ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ ಅಂತ ಹೇಳಿ ಏನಾದರೂ ಕೇಳ್ಕೊಂಡು ಬರ್ತಾ ಇರೋದ ಇವರು ಹೇಗೆ ಅಂತ? ರಮಕಾಂತ್, ಈಗಾಗಲೇ ಟಿ ಸೋಮಶೇಖರ್ ಅವರು ಪದೇ ಪದೇ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು, ಜೊತೆಗೆ ಮುಖ್ಯಮಂತ್ರಿಗಳನ್ನ ಗುಣಗಾನ ಮಾಡ್ತಾ ಇರುವಂತದ್ದನ್ನು ಈಗಾಗಲೇ ಗಮನಿಸಿದ್ದೇವೆ. ಸೊ ಇದನ್ನ ನೋಡಿದಾಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಶೀಘ್ರದಲ್ಲೇ ಜಾಯಿನ್ ಆಗ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಟಿ ಸೋಮಶೇಖರ್ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಇವತ್ತು ಟಿ ಸೋಮಶೇಖರ್ ಹಾಗೆ ಅರೆಬೈಲು ಶಿವರಾಮ್ ಹೆಬ್ಬಾರ್ ಅವರು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ಯಾಕೆಂದ್ರೆ ಟಿ ಸೋಮಶೇಖರ್ ಪರಮೇಶ್ವರ್ ಅವರ ಆಪ್ತ ಬೆಂಬಲಿಗರು. ಹಿಂದೆ ಕೂಡ ಪರಮೇಶ್ವರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಂತವ್ರು. ಮುನ್ರತ್ನ, ಟಿ ಸೋಮಶೇಖರ್, ಬೈರ್ತಿ ಬಸವರಾಜ್ ಎಲ್ಲರೂ ಕೂಡ ಅವರ ಬಣದಲ್ಲಿ ಗುರುತಿಸ್ಕೊಂಡಂತವ್ರು. ಈಗ ಅದೇ ಕಾರಣಕ್ಕೆ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿರುವಂತದ್ದು. ಶೀಘ್ರದಲ್ಲೇ ಕಾಂಗ್ರೆಸ್ ಕಡೆ ಅವರು ಕಾಲಿಡುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ನಾವು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನಾವು ಯಾವರನ್ನ ಭೇಟಿ ಮಾಡಿದ್ದೇವೆ, ಯಾವುದೇ ರಾಜಕಾರಣದ ವಿಚಾರದ ಬಗ್ಗೆ ಚರ್ಚೆ ಆಗಿಲ್ಲ ಅಂತೇಳಿ ಟಿ ಸೋಮಶೇಖರ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿರಬಹುದು. ಆದ್ರೆ ಪದೇ ಪದೇ ಅವರು ಕಾಂಗ್ರೆಸ್ ನಾಯಕರ ಮನೆ ಬಾಗಿಲಿಗೆ ಎಡತಾಗ್ತಾ ಇರುವಂತದ್ದನ್ನ ನೋಡಿದ್ರೆ ಅವರು ಹತ್ತಿರದಲ್ಲೇ ಕಾಂಗ್ರೆಸ್ಗೆ ಜಾಯಿನ್ ಆಗ್ತಾರೆ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅರೆಬೈಲು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಇವತ್ತು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಯಾಕಂದ್ರೆ ಟಿ ಸೋಮಶೇಖರ್, BC ಪಾಟೀಲ್ ಹಾಗೆ ಅರೆಬೈಲು ಶಿವರಾಮ್ ಹೆಬ್ಬಾರ್ ಹಿಂದೆ ಪಕ್ಷವನ್ನ ತೊರೆಯುವಂತಹ ಸಂದರ್ಭದಲ್ಲೂ ಕೂಡ ಜೊತೆಯಾಗಿ ಹೋಗ್ತಾ ಇದ್ದಂತ. ಈಗ ಮತ್ತೆ ಅರೆಬೈಲು ಶಿವರಾಮ್ ಹೆಬ್ಬಾರ್ ಅವರನ್ನ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನುವಂತ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಆ ಕಾರಣಕ್ಕೆ ಇಬ್ಬರು ನಾಯಕರು ಇವತ್ತು ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ನಮ್ಗೆ ಸಿಗ್ತಾ ಇರುವಂತದ್ದು. ಲೋಕಸಭಾ ಚುನಾವಣೆಯ ಹೊತ್ತಿಗೆ ಅವರು ಕಾಂಗ್ರೆಸ್ ಪಕ್ಷವನ್ನ ಜಾಯಿನ್ ಆಗಬಹುದು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.